ಇದೇ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯುವ ಪರೀಕ್ಷೆ ಹಿನ್ನೆಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಿಂದ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಲಾಗಿದೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 45,598 ವಿದ್ಯಾರ್ಥಿಗಳು ನೋಂದಣಿಯಾಗಿ 24,100 ಬಾಲಕರು, 21,498 ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ. ಒಟ್ಟು 131 ಪರೀಕ್ಷಾ ಕೇಂದ್ರಗಳು, 39 ಕ್ಲಸ್ಟರ್ ಹಾಗೂ 92 ನಾನ್ ಕ್ಲಸ್ಟರ್ ಕೊಠಡಿಗಳ ಸಂಖ್ಯೆ ಒಟ್ಟು 2,134. ಎಲ್ಲ ಪರೀಕ್ಷಾ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯಾಗಿದೆ. ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಸಿಸಿಟಿವಿ ಮತ್ತು ವೆಬ್ ಕಾಸ್ಟಿಂಗ್ ವೀಕ್ಷಣೆಗೆ ವ್ಯವಸ್ಥೆ. 14 ಜನ ಸಿಬ್ಬಂದಿಗಳಿಂದ ಸಿಸಿಟಿವಿ ವೀಕ್ಷಣೆಗಾಗಿ ನೇಮಿಸಲಾಗಿದೆ. ಪರೀಕ್ಷೆಯ ಸುಗಮ ನಿರ್ವಹಣೆಗೆ 76 ವಾಹನಗಳ ವ್ಯವಸ್ಥೆ ಇದೆ. ಪರೀಕ್ಷಾ ಕೇಂದ್ರ 200 ಮೀಟರ್ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ. ಯಾವುದೇ ಅಕ್ರಮಗಳಿಗೆ ಅವಕಾಶ ಆಗದಂತೆ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಪ್ರತಿಶತ 100ರಷ್ಟು ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ ಅಂತ ಡಿಡಿಪಿಐ ಹೇಳಿದ್ದಾರೆ. 2026 ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ, ವಾರ್ಷಿಕ ಪರೀಕ್ಷೆ 1 ನಡೀತಾ ಇದೆ. ಕಳೆದ ವರ್ಷ ನಮ್ಮ SSLC ಫಲಿತಾಂಶ 62.64 ಇತ್ತು. ಈ ಬಾರಿ ಸಾಕಷ್ಟು ಪೂರ್ವಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಗುರಿ 100% ಫಲಿತಾಂಶವನ್ನು ಪಾರದರ್ಶಕವಾಗಿ ನಾವು ಮಾಡಬೇಕು ಅಂಥೇಳಿ ನಾವು ಎಲ್ಲ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಕೆಲವು ವಿದ್ಯಾರ್ಥಿಗಳು ಯಾರೋ ಗೈರು ಹಾಜರಾಗಿರ್ತಕ್ಕಂಥವರು ಅಥವಾ ಶಾಲೆಗೆ ಸಾಕಷ್ಟು ಬರ್ದೇ ಇರ್ತಕ್ಕಂಥವ್ರು ಬಿಟ್ಟರೆ ನಮ್ಮ ಫಲಿತಾಂಶ ಎಲ್ಲ ಮಕ್ಕಳು ಕೂಡ ಆಗ್ತಾರೆ ಅನ್ನೋಂಥ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ 8 ತಾಲೂಕುಗಳಲ್ಲಿ ಒಟ್ಟು 45,598 ವಿದ್ಯಾರ್ಥಿಗಳು SSLC ಬರೀತಾ ಇದ್ದಾರೆ. ಅದರಲ್ಲಿ ಫ್ರೆಷರ್ಸ್ ಇದ್ದಾರೆ, ರಿಪೀಟರ್ಸ್ ಇದ್ದಾರೆ, CWS ಮಕ್ಕಳಿದ್ದಾರೆ, ಖಾಸಗಿ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ 45,598 ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. 131 ಪರೀಕ್ಷಾ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿದ್ದಾವೆ. ಅಷ್ಟೂ ಪರೀಕ್ಷಾ ಕೇಂದ್ರಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಆಗಲೇ ಮಾಡಿದ್ದೇವೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಹಂತದಲ್ಲಿ ಒಂದು ಸಭೆಯನ್ನು ಮಾಡಿದ್ದೇವೆ. ಧಾರವಾಡ ಆಯುಕ್ತರ ಕಚೇರಿಯಿಂದಲೂ ಸಭೆಯಾಗಿದೆ. ಮಾನ್ಯ ಶಿಕ್ಷಣ ಸಚಿವರು ಕೂಡ ಒಂದು ಎಲ್ಲ ಪರೀಕ್ಷಾ ಸಿದ್ಧತೆಗಳನ್ನ ಪರಿಶೀಲನೆಯನ್ನು ಮಾಡಿದ್ದಾರೆ. ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಎಲ್ಲರೂ ಕೂಡ ಈಗಾಗಲೇ ನೇರವಾಗಿ ಒಂದು ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರೊಂದಿಗೆ ನೇರವಾಗಿ ಅವರು ಝೂಮ್ ಮೀಟಿಂಗ್ ಮೂಲಕ VC ಮೂಲಕ ಮಾತನಾಡಿದ್ದಾರೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UKTV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.